ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗುವ ಹೊತ್ತಲ್ಲೇ ಸೀಸನ್ 10ರ ವಿಜೇತ ಕಾರ್ತಿಕ್ ಮಹೇಶ್ ಕೈ ಸೇರಿತು ಬಿಗ್ ಬಾಸ್ ಕಾರು. ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ತಯಾರಿ ಶುರುವಾಗಿದೆ. ಇನ್ನೇನು ಅಕ್ಟೋಬರ್ನಲ್ಲಿ ಸೀಸನ್ 11ಕ್ಕೆ ಚಾಲನೆ ಸಿಗಲಿದೆ. ಇತ್ತ ಅವರು ಬರ್ತಾರೆ, ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಒಂದಿಷ್ಟು ಮಂದಿ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಕೆಲವರು ಕೊಡ್ಡಿ ಮುರಿದಂತೆ ನಾನು ಹೋಗ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹೀಗೆ ಸೀಸನ್ 11ರ ಬಗ್ಗೆ ಎಲ್ಲೆಡೆ ಚರ್ಚೆ ನಡೆಯುತ್ತಿದ್ದರೆ, ಇತ್ತ ಸೀಸನ್ 10ರ ವಿಜೇತ ಕಾರ್ತಿಕ್ ಮಹೇಶ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದು ಕಾರ್ ವಿಚಾರಕ್ಕೆ ಎಂಬುದು ವಿಶೇಷ. ಹೌದು, ಕಳೆದ ಜನವರಿಯಲ್ಲಿ ಬಿಗ್ ಬಾಸ್ ಸೀಸನ್ 10 ಮುಕ್ತಾಯವಾಗಿದ್ದು, ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ದರು. ವಿಜೇತ ಕಾರ್ತಿಕ್ ಮಹೇಶ್ಗೆ 50 ಲಕ್ಷ ನಗದು ಬಹುಮಾನ ಜೊತೆಗೆ ಟ್ರೋಫಿ, ಬೌನ್ಸ್, ಇನ್ಫಿನಿಟಿ ಎಲೆಕ್ಟ್ರಿಕ್ ಬೈಕ್ ಸಹ ನೀಡಲಾಗಿತ್ತು. ಇದಷ್ಟೇ ಅಲ್ಲದೆ ಮಾರುತಿ ಸುಜುಕಿ ಬ್ರಿಜಾ ಕಾರು ನೀಡುವುದಾಗಿ ಹೇಳಿತ್ತು. ಅದರಂತೆ ಸುದೀರ್ಘ 7 ತಿಂಗಳ ಬಳಿಕ ಕಾರ್ತಿಕ್ ಮಹೇಶ್ ಅವರ ಕೈ ಸೇರಿದೆ ಮಾರುತಿ ಸುಜುಕಿ ಬ್ರಿಜಾ ಕಾರು. ಈ ವಿಚಾರವನ್ನು ಕಾರ್ತಿಕ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಶೇರ್ ಮಾಡಿದ್ದಾರೆ. ಅಂತೂ ಬಂತು ಬಿಗ್ ಬಾಸ್ ಕಾರು. 2023ರ ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಸೀಸನ್ 10 ಶುರುವಾಗಿತ್ತು. ಅಂದಿನಿಂದ 2024ರ ಜನವರಿ 28ರವರೆಗೂ ಶೋ ನಡೆದಿತ್ತು. 112 ದಿನಗಳ ಕಾಲ ನಡೆದ ಈ ಶೋನಲ್ಲಿ ಮಹೇಶ್ ಕಾರ್ತಿಕ್ ಟ್ರೋಫಿ ಎತ್ತಿ ಹಿಡಿದು ವಿಜೇತ ಪಟ್ಟ ಅಲಂಕರಿಸಿದ್ದರು. ಅದರಂತೆ ಬಿಗ್ ಬಾಸ್ ಕಡೆಯಿಂದ ಕಾರ್ ಉಡುಗೊರೆಯಾಗಿ ಸಿಗಲಿದೆ ಎಂದು ಹೇಳುತ್ತಿದ್ದರು. ಅದು ಆ ಕ್ಷಣಕ್ಕೆ ನೆರವೇರಲಿಲ್ಲ. ಇದೀಗ 7 ತಿಂಗಳ ಬಳಿಕ ಕಾರ್ತಿಕ್ ಅವರಿಗೆ ಕಾರ್ ಸಿಕ್ಕಿದೆ. ಶೋರೂಮ್ಗೆ ಹೋಗಿ ಕಾರ್ ಪಡೆದ ಕಾರ್ತಿಕ್ ಮಹೇಶ್ ಕಾರ್ ಡೆಲಿವರಿಯ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪ್ರಕಟಿಸಿ ಅಂತೂ ಬಂತು ಬಿಗ್ ಬಾಸ್ ಕಾರು ಎಂದು ಕ್ಯಾಪ್ಷನ್ ನೀಡಿದ್ದಾರೆ.